ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸ್ಪೆಷಲ್ಲಾಗಿ ನಮ್ಮ ಮನೇಲಿ ಕಬಾಬ್ ಮಾಡ್ತಾಯಿದ್ದೀನಿ. ಯಾವ ಥರ ನೋಡೋಣ ಬನ್ನಿ. ಇದು ನಾನು ಎಲ್ಲ ಮನೇಲಿರೋ ಪೌಡ್ರುಗಳೇ ಸೇರಿಸಿ ಮಾಡ್ತಾಯಿದ್ದೀನಿ. ರೆಡಿಮೇಡ್ ಕಬಾಬ್ ಪೌಡ್ರು ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ, ಎಲ್ಲ ಮನೇಲಿರೋ ಅಂಥದ್ದೇ. ನೋಡಿ, ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇದು ಬೋನ್ಲೆಸ್ ಎರಡೂ ಇದೆ ಮಿಕ್ಸಾಗಿ. ಇದು ಏನಕ್ಕೆ ಅಂದರೆ ರೆಡಿ ಕೋಳಿ ಕಟ್ ಮಾಡಿಸಿರೋದ್ರಿಂದ ಬೋನ್ಸು ಇದೆ. ಈಗ ಮೊದಲಿಗೆ ನಾನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಈಗ 2 ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ನಾನು ಡೈರೆಕ್ಟಾಗಿ ಹಂಗೆ ಹೊಡೆದು ಹಾಕ್ತಾಯಿದ್ದೀನಿ. ಕೈಯಲ್ಲಿ ಕಲಸೋದ್ರಿಂದ ಯೆಲ್ಲೋ ಕಲರು ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ನಾನು ಫಸ್ಟೇನು ಬೀಟ್ ಮಾಡ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಮೊಟ್ಟೆನೂ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ 1.5-2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದು ಸಹ ಅಷ್ಟೇ ಈಗ ಗ್ರೈಂಡ್ ಮಾಡ್ಕೊಂಡಿರೋದು, ನಾನು ಮುಂಚೆ ಯಾವುದು ರೆಡಿ ಇಟ್ಕೊಂಡಿರಲ್ಲ. ಇಲ್ಲಿ ಖಾರದ ಪುಡಿ ಹಾಕಬೇಕು, ಹಚ್ಚ ಖಾರದ ಪುಡಿ. ಕಲರ್ ಕಮ್ಮಿ ಇದೆ ಈ ಸರಿ, ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು, ಇದು ಖಾರ ಇರಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಖಾರ ಕಮ್ಮಿ ಇರುತ್ತಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ, ಅದಕ್ಕಾಗಿ ಇಲ್ಲಿ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಚಿಕನ್ ಮಸಾಲ ಇಷ್ಟು ಪೌಡ್ರನ್ನು ಹಾಕಿದ್ದೀನಿ ನಾನೀಗ. ಮತ್ತು ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಪುಡಿ ಮಾಡಿದ್ರೆ ಪುಡಿ ಆಗುತ್ತೆ. ಕಸ್ತೂರಿ ಮೇಥಿ ಹಾಕಿದ್ದೀನಿ. ಈಗ ನೋಡಿ, ರುಚಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಮನೆಯಲ್ಲೇ ಪೌಡ್ರ್ಗಳು ಹಾಕೋದ್ರಿಂದ ತುಂಬ ರುಚಿನೂ ಬರುತ್ತೆ. ಹಾಗಾಗಿ ನಾನು ಏನೂ ಔಟ್ಸೈಡ್ ತರಲ್ಲ ಜಾಸ್ತಿ. ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ವಾ, ಬಾಯಿಗೆ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಇಷ್ಟು ಸಹ ನೋಡಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಸ್ಪೂನಲ್ಲಿ ಕಲಿಸ್ಲಿಕ್ಕೆ ಆಗಲ್ಲ, ಚೆನ್ನಾಗಿ ಪೀಸ್ಗೆ ಹಿಡಿಯಲ್ಲ ಅಂತ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ನೋಡಿ, ಕಲಸಿಟ್ಟು 1 ಅವರ್ ಸೈಡ್ಗೆ ಇಟ್ಟಿದ್ದೀನಿ, ಎತ್ತಿಟ್ಟಿದ್ದೆ. ಈಗ ಎಣ್ಣೆ ಬಿಸಿ ಆಗಿದೆ ನೋಡಿ, ಒಲೆಯಲ್ಲೇ ಮಾಡ್ತಾಯಿದ್ದೀನಿ. ಇವತ್ತು ತುಂಬ ಚೆನ್ನಾಗಿರುತ್ತೆ ಅಂತ ಒಲೆಯಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಎಣ್ಣೆ ಬಿಸಿ ಆಗಿದೆ, ಕೈಯಲ್ಲಿ ಒಂದೊಂದು ಹಾಕ್ತಾಯಿದ್ದೀನಿ. ಈಗ ಎಲ್ಲ ಈ ಥರ ಹಾಕ್ಕೊಂಡು ಇದು ಹಾಕಿದ್ಮೇಲೆ ನಾನು ಒಂದು 2-3 ನಿಮಿಷ ಹಾಗೆ ಬಿಡ್ತೀನಿ. ಹಿಂದೆಯೇ ಸ್ಪೂನ್ ಹಾಕಲ್ಲ, ಒಂದು 2-3 ನಿಮಿಷ ಬಿಟ್ಟು ನೋಡಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಇದಾಗುತ್ತೆ. ತಳಕ್ಕೇನೂ ಅಂಟಲ್ಲ ಬಾಣಲಿಗೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇಲ್ಲಿ ಕಲ್ಲರ್ ಆಗಲಿ ಏನೂ ನಾನು ಸೇರಿಸಿಲ್ಲ, ಎಲ್ಲ ಮನೆಯಲ್ಲಿ ನ್ಯಾಚುರಲ್ಲಾಗೇ ಮಾಡ್ತಾಯಿರೋದು. ನೋಡಿ, ಕಲ್ಲರ್ ಎಣ್ಣೆಯಲ್ಲಿ ಈ ಥರ ಕಾಣಿಸ್ತಾ ಇದೆ. ನಾನು ಹೊರಗಡೆ ತೆಗ್ದಾಗ ಸ್ವಲ್ಪ ಬಿಸಿ ಎಲ್ಲ ಕಮ್ಮಿ ಆದ ತಕ್ಷಣ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಇರೋ ಪೌಡ್ರ್ಗಳೆಲ್ಲ ಹಾಕಿ ನಾವು ಮನೇಲಿ ಮಾಡ್ಕೊಳೋದ್ರಿಂದ ನಮಗೂ ಖುಷಿನೂ ಅನಿಸುತ್ತೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ಎಣ್ಣೆನೂ ಅಷ್ಟೇ, ನಾವು ಫ್ರೆಶ್ಶಾಗಿ ಹಾಕ್ಕೊತೀವಲ್ವ, ನಮಗೇನೂ ಅನಿಸಲ್ಲ. ಹೊರಗಡೆ ತಂದು ತಿಂತಾ ಇರ್ತೀವಿ ಅಂದರೆ ಅವರು ಡೈಲಿ ಕಬಾಬ್ ಮಾಡ್ತಾನೆ ಇರ್ತಾರೆ, ಅವರು ಡೈಲಿ ಫ್ರೆಶ್ಶಾಗಿ ಹಾಕ್ಲಿಕ್ಕಾಗಲ್ಲ. ಹಾಗಾಗಿ ಮನೆಯಲ್ಲೇ